ಆದಿಲ್ 5 ಲಕ್ಷ ಸೂಪರ್ ಒಪ್ಪಂದ 3 ಲಕ್ಷ ಅಡ್ವಾನ್ಸ್ ಕೊಡಿದ್ದಾರೆ. ಆದಿಲ್ ಬೆಹರೂಪ್ ಇವರ ತಾನೇ ಸುಪಾರಿ ಕೊಟ್ಟಿದ್ದು. ಹಂಗಾರೆ ಒಬ್ಬ ಪೊಲೀಸ್ ಕಮಿಷನರು ಅಲ್ಲಿ 8 ಜನ ಬಂಧನ ಮಾಡಿ ಅಲ್ಲಿ ಪೂರ್ಣ ಮಾಹಿತಿಯನ್ನು ಪಡೆದು ಫಾಜಿಲ್ ಸಹೋದರ ಮೊದಲನೇ ಆರೋಪಿ ಸುಪಾರಿ ಕೊಟ್ಟಿದ್ದು ಇದು ಸುಳ್ಳ? UT ಖಾದರ್ ಅವರ ಆ ಸ್ಥಾನದ ಗೌರವವನ್ನು ನೀವು ಕಾಪಾಡೋ ಬದಲಾಗಿ ಆ ಸ್ಥಾನದ ಗೌರವವನ್ನು ಕಳೆದಿರಿ. ನೀವು ರಾಜೀನಾಮೆ ಕೊಡಬೇಕಂತೇಳಿ ನೀವು ಆ ಸ್ಥಾನದಲ್ಲಿ ಮುಂದುವರೋಕ್ಕೆ ನಾಲಾಯಕ್ ರಾಜೀನಾಮೆ ಕೊಡಬೇಕಂತೇಳಿ ನಾನು UT ಖಾದರ್ಗೆ ಒತ್ತಾಯ ಮಾಡ್ತೀನಿ. ಇದ್ರ ಜೊತೆಗೆ ಯಾವ ಮಹಾನ್ ದೇಶಭಕ್ತ ಜಡ್ ಹೆಸರೇ ಜಡ್ ಜಮೀರ್ ಅಹಮದ್ ಹಲ್ಲು ಕಡ್ದು ರಾಜ್ಯದಲ್ಲಿ ಪ್ರಚೋದನೆ ಭಾಷಣಗಳು ಹೇಳಿಕೆಗಳಿಂದ ಪೊಲೀಸ್ ಠಾಣೆಗೆ ಕಲ್ಲೊಡಿಸಿದ ಮಹಾನ್ ವ್ಯಕ್ತಿ. DJ ಹಳ್ಳಿ KG ಹಳ್ಳಿ ಘಟನೆಗೆ ಈ ವ್ಯಕ್ತಿ ಕಾರಣ. ಏನು ಹೇಳ್ತಾರೆ, ಆತ್ಮಹತ್ಯೆ ಬಾಂಬ್ ಕಟ್ಟಿ ನಾನು ಮೋದಿ ಅಮಿತ್ ಶಾ ಒಪ್ಪಿಟ್ರೆ ನಾನು ಪಾಕಿಸ್ತಾನಕ್ಕೆ ಹೋಗಿ ಯುದ್ಧ ಮಾಡ್ತೀನಿ ಅಂತ ಅಲ್ಲಿ ಕಡ್ದು ಹೇಳ್ತಾಯಿಲ್ಲ ಮನುಷ್ಯ. ಜಮೀರ್ ಅಹಮದ್ ನೀನು ಯುದ್ಧ ಮಾಡೋದು ಬೇಡಪ್ಪ. ದೇಶವನ್ನು ಕಾಯ್ತಕ್ಕಂಥ ಯೋಧರದರೆ ನಿಮ್ಮ ಪ್ರಚೋದನೆ ಹೇಳಿಕೆಗಳನ್ನು ಕೈ ಬಿಟ್ಟರೆ ಸಾಕು ಮಹಾನುಭಾವ. ಎಷ್ಟು ಹೇಳಿಕೆಗಳಿರು. ಒಂದು ಕಡೆ ಪಾಕಿಸ್ತಾನವನ್ನು ಬೆಂಬಲಿಸ್ತಾರೆ ಇವರು ಸಚಿವರುಗಳು, ಇನ್ನೊಂದು ಕಡೆ ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಅಂತ ಹೇಳ್ತಾರೆ. ನಾನು ಈ ಸರ್ಕಾರ ಸೌಜನ್ಯಕ್ಕೂ ಸುಹಾಸ್ ಶೆಟ್ಟಿ ಕುಟುಂಬಕ್ಕೆ ಪರಿಹಾರವನ್ನು ಕೊಟ್ಟಿಲ್ಲ, ಭೇಟಿ ಮಾಡಿಲ್ಲ. ಹಾಗಾಗಿ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಗುಂಡಾ ಸರ್ಕಾರ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಇಂದು ವಿರೋಧಿ ಸರ್ಕಾರ ತಕ್ಕ ಪಾಠವನ್ನು ಕಳಿಸ್ತೀವಿ. ನಾವು ಅನಿವಾರ್ಯವಾಗಿ ನಾನು ಮೊನ್ನೆ ಹೇಳಿದ್ದೆ, ಇದು ಪ್ರಚೋದನೆ ಹೇಳಿಕೆ ಅಲ್ಲ, ಪ್ರಚೋದನೆ ಭಾಷೆ ಅಲ್ಲ. ನಮ್ಮ ಹಿಂದೂ ಯುವಕರನ್ನ ಮುಟ್ಟಿದ್ರೆ, ಒಬ್ಬರನ್ನ ಮುಟ್ಟಿದ್ರೆ 10 ಜನ 20 ಜನ ನಾವು ಎಲ್ಲ ಅಲ್ಪಸಂಖ್ಯಾತರ ಗುಂಡಾಗಳು ಅಂತ ಹೇಳಲ್ಲ. ಯಾವ ಕೆಲವು ಗುಂಡಾಗಳಿದ್ರೆ, ದೇಶದ್ರೋಹಿಗಳಿದ್ರೆ, ಜಿಹಾದಿ ಗುಂಡಾಗಳಿದ್ರೆ ಅಂಥವ್ರನ್ನ ಬಗ್ಗು ಬಿಡ್ತೀವಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾಯಿದ್ದೀನಿ. ನಾವು ಎಲ್ಲದಕ್ಕೂ ಸಿದ್ಧ ಅಂತೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾಯಿದ್ದೀನಿ. ನೀವು ಕೋಮು ಸಾಮರಸ್ಯ ಸಭೆಯನ್ನು ಮಾಡಿಲ್ಲ, ಹಿಂದೂಗಳನ್ನ ಒಡಿಸೋಕ್ಕೆ ಸಭೆಯನ್ನು ಅಲ್ಪಸಂಖ್ಯಾತ ಗುಂಡಾಗಳ ಸಭೆಯನ್ನೇ ಮಾಡ್ತೀರಿ. ನಾಚಿಕೆ ಆಗಬೇಕಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ.